ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬಂದಿರೋದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ದೇವರಹಳ್ಳಿಯ ಉಡುಗಿರಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸನ್ನಿಧಾನಕ್ಕೆ. ಪ್ರಕೃತಿಯ ಮಡಿಲಲ್ಲಿ ಹಚ್ಚ ಹಸಿರಿನ ಮಧ್ಯೆ ನೆಲೆಸಿರೋ ಈ ದೇವಸ್ಥಾನಕ್ಕೆ ತುಂಬಾ ಐತಿಹಾಸಿಕ ಹಿನ್ನೆಲೆ ಇದೆ. ಬನ್ನಿ ಇವತ್ತಿನ ವ್ಲಾಗ್ನಲ್ಲಿ ಈ ದೇವಸ್ಥಾನದ ಅದ್ಭುತ ದರ್ಶನ ಮಾಡೋಣ, ಹಾಗೆ ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ತುಂಬಾ ಜಾಗೃತ ದೇವರು ಅಂತಾನೆ ಪ್ರಸಿದ್ಧಿ. ಈ ಕ್ಷೇತ್ರದ ಒಂದು ದೊಡ್ಡ ವಿಶೇಷತೆ ಅಂದ್ರೆ ಹೂವಿನ ಪ್ರಸಾದ. ಭಕ್ತರು ತಮ್ಮ ಜೀವನದ ಪ್ರಮುಖ ನಿರ್ಧಾರಗಳು, ಮದುವೆ ಮುಂಜಿ, ಮಳೆ ಬೆಳೆಯ ಭವಿಷ್ಯ ಅಥವಾ ಕಷ್ಟಗಳಿಗೆ ಪರಿಹಾರ ಬೇಕು ಅಂದಾಗ ಸ್ವಾಮಿಯ ಹೂವಿನ ಪ್ರಸಾದದ ರೂಪದಲ್ಲಿ ಅಪ್ಪಣೆ ಕೇಳುತ್ತಾರೆ. ದೇವರು ಕೊಡುವ ಹೂವಿನ ಮೇಲೆಯೇ ಇಲ್ಲಿ ಎಲ್ಲವೂ ನಿರ್ಧಾರ ಆಗತ್ತೆ ಅನ್ನೋದು ಭಕ್ತರ ಅಚಲ ನಂಬಿಕೆ. ಪ್ರತಿ ವರ್ಷ ಯುಗಾದಿ ಹಬ್ಬ ಮುಗಿದ ನಂತರ ಬರುವ ಶುದ್ಧ ಹುಣ್ಣಿಮೆಯ ದಿನ ಇಲ್ಲಿ ವಿಜೃಂಭಣೆ ರಥೋತ್ಸವ ನಡೆಯುತ್ತೆ. ಆ ರಥದ ವಿನ್ಯಾಸವೇ ತುಂಬಾ ವಿಶಿಷ್ಟವಾದದ್ದು. ಇನ್ನು ಪ್ರತಿ ಹುಣ್ಣಿಮೆಯಂದು ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಕೂಡ ಇರುತ್ತೆ. ಕಾರ್ತಿಕ ಮಾಸದಲ್ಲಂತೂ ಇಡೀ ತಿಂಗಳು ದೀಪೋತ್ಸವ ಮತ್ತು ವಿಶೇಷ ಪೂಜೆಗಳು ಜರುಗುತ್ತವೆ. ಇತಿಹಾಸ ತಜ್ಞರ ಮತ್ತು ಸ್ಥಳೀಯರ ಪ್ರಕಾರ ಈ ಭಾಗವನ್ನು ಆಳಿದ ಪ್ರಾದೇಶಿಕ ನಾಯಕರು ಹಾಗೂ ತದನಂತರ ವಿಜಯನಗರ ಸಾಮ್ರಾಜ್ಯದ ಅರಸರು ಮತ್ತು ಪಾಳೆಗಾರರು ಈ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ವಿಜಯನಗರ ಅರಸರ ಆರಾಧ್ಯ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯಾಗಿದ್ದರಿಂದ ರಂಗನಾಥ ಸ್ವಾಮಿಯ ಶ್ರೀ ಕ್ಷೇತ್ರಕ್ಕೂ ಅವರು ವಿಶೇಷ ಕೊಡುಗೆಗಳನ್ನು ನೀಡಿದ್ದಾರೆ. ದೇವಸ್ಥಾನದ ವಾಸ್ತುಶಿಲ್ಪದಲ್ಲಿ ವಿಜಯನಗರ ಶೈಲಿಯ ಪ್ರಭಾವವನ್ನು ನಾವು ಕಾಣಬಹುದು. ಜನಪದ ಕಥೆಗಳ ಪ್ರಕಾರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯು ಸಂಚಾರ ಮಾಡುತ್ತಾ ಈ ಹಸಿರು ತುಂಬಿದ ಬೆಟ್ಟ ಪ್ರದೇಶಕ್ಕೆ ಬರುತ್ತಾರೆ. ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಭಕ್ತರನ್ನು ಹರಸಲು ಲಕ್ಷ್ಮೀ ಸಮೇತನಾಗಿ ಇಲ್ಲಿ ಸ್ವಯಂಭೂ ಆಗಿ ಅಥವಾ ಶಿಲೆಯ ರೂಪದಲ್ಲಿ ನೆಲೆ ನಿಲ್ಲುತ್ತಾರೆ. ಅಂದಿನಿಂದ ಸುತ್ತಮುತ್ತಲಿನ 10 ಹಳ್ಳಿಗಳ ಜನರಿಗೆ ಇವರೇ ಆರಾಧ್ಯ ದೈವ ಹಾಗೂ ಕುಲದೇವ ಕೃಪೆಯಾದರು. ಈ ದೇವಸ್ಥಾನಕ್ಕೆ ಬರೀ ಭಕ್ತಿಯ ಹಿನ್ನೆಲೆ ಮಾತ್ರವಲ್ಲ, 100 ವರ್ಷಗಳ ಇತಿಹಾಸ ಕೂಡ ಇದೆ. ಹಿಂದೆ ಈ ಬೆಟ್ಟದ ಪ್ರದೇಶದಲ್ಲಿ ಅಂದರೆ ಉಡಗಳು ಹೆಚ್ಚಾಗಿ ವಾಸಿಸುತ್ತಿದ್ದರಿಂದ ಹಾಗಾಗಿ ಇದಕ್ಕೆ ಉಡುಮರಡಿ ಕ್ಷೇತ್ರ ಅಂತಲೂ ಕರೆಯುತ್ತಾರೆ. ವಿಜಯನಗರದ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ರಾಜಾಶ್ರಯವಿತ್ತು ಅನ್ನೋದಕ್ಕೆ ಇಲ್ಲಿನ ಕಲ್ಲಿನ ಕಂಬಗಳು ಮತ್ತು ಗೋಪುರದ ವಿನ್ಯಾಸಗಳೇ ಸಾಕ್ಷಿ. ರಾಜ ಮಹಾರಾಜರ ಕಾಲದಿಂದಲೂ ಈ ಭಾಗದ ಜನರಿಗೆ ಯಾವುದೇ ಸಂಕಷ್ಟ ಬಂದರೂ ಶ್ರೀ ಲಕ್ಷ್ಮೀ ರಂಗನಾಥನೇ ದಾರಿದೀಪ. ದೇವಸ್ಥಾನದ ಪ್ರಾಂಗಣದಲ್ಲಿ ಸಣ್ಣದಾಗಿ ಕೆತ್ತಲಾಗಿರುವ ಹಳೆಯ ಶಾಸನಗಳು ಅಥವಾ ಕಲ್ಲಿನ ಕಂಬಗಳ ಮೇಲಿರುವ ವಿಷ್ಣುವಿನ ದಶಾವತಾರ, ಹನುಮಂತ ಅಥವಾ ಗರುಡನ ಕೆತ್ತನೆಗಳು ಇಲ್ಲಿನ ಐತಿಹಾಸಿಕ ಹಿನ್ನೆಲೆಗಳನ್ನು ತೋರಿಸುವುದಕ್ಕೆ ಸಾಕ್ಷಿ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿರುವ ಈ ನಾಗಬನವನ್ನು ಒಮ್ಮೆ ನೋಡಿದರೆ ರಂಗನಾಥ ಸ್ವಾಮಿ ಅಂದ ಮೇಲೆ ಅಲ್ಲಿ ನಾಗದೇವನ ಸಾನ್ನಿಧ್ಯ ಇರಲೇಬೇಕು. ಈ ಕ್ಷೇತ್ರದಲ್ಲಿ ನಾಗ ಪ್ರತಿಷ್ಠೆಗೆ ತುಂಬಾ ವಿಶೇಷವಾದ ಮಹತ್ವವಿದೆ. ಸಂತಾನ ಭಾಗ್ಯ ಇಲ್ಲದವರು ಅಥವಾ ಜಾತಕದಲ್ಲಿ ಸರ್ಪದೋಷ ಇದ್ದವರು ಇಲ್ಲಿ ಬಂದು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರೆ ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನೋದು ಭಕ್ತರ ಬಲವಾದ ನಂಬಿಕೆ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇರುವುದು ಒಂದು ಸುಂದರವಾದ ಬೆಟ್ಟದ ಮೇಲೆ. ಹಸಿರು ಹಾಸಿದಂತಿರುವ ಈ ಬೆಟ್ಟವನ್ನು ಹತ್ತಿ ಬರುವಾಗ ಸಿಗುವ ಆ ನೆಮ್ಮದಿ, ಆ ತಂಗಾಳಿ ನಿಜಕ್ಕೂ ನಮ್ಮ ಎಲ್ಲ ಆಯಾಸವನ್ನ ಮರೆಸುತ್ತೆ. ಪುರಾಣ ಕಾಲದಲ್ಲಿ ಋಷಿ ಮುನಿಗಳು ತಪಸ್ಸಿಗೆ ಆರಿಸಿಕೊಳ್ಳುತ್ತಿದ್ದ ಜಾಗ ಇದು ಅನ್ನೋದಕ್ಕೆ ಇಲ್ಲಿನ ಪ್ರಕೃತಿಯೇ ಸಾಕ್ಷಿ. ಒಮ್ಮೆ ಇಲ್ಲಿಂದ ಸುತ್ತಮುತ್ತಲಿನ ಪರಿಸರವನ್ನ ನೋಡಿದರೆ ಕಣ್ಣು ಹಾಯಿಸಿದ ಕಡೆಯೆಲ್ಲ ಹಸಿರು, ತೆಂಗು ಅಡಿಕೆ ತೋಟಗಳು ಮತ್ತು ದೂರದಲ್ಲಿ ಕಾಣುವ ಪ್ರಕೃತಿ ಸೌಂದರ್ಯ. ದೇವಸ್ಥಾನದ ದರ್ಶನದ ಜೊತೆಗೆ ಒಂದು ಸಣ್ಣ ಹಿಲ್ ಸ್ಟೇಷನ್ ಬಂದಂತ ಅನುಭವ ತುಂಬಾ ಅಚ್ಚರಿ ಮೂಡಿಸುತ್ತದೆ. ಸ್ನೇಹಿತರೆ, ಈ ಉಡುಗಿರಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರೋದಕ್ಕೆ ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಈ ಸುಂದರವಾದ ಬೆಟ್ಟದ ತೀರ ಹತ್ತಿರದಲ್ಲಿ ಇರೋದೇ ನಮ್ಮ ಏಷ್ಯಾದ ಹೆಮ್ಮೆ ಪ್ರಸಿದ್ಧ ಶಾಂತಿ ಸಾಗರ. ದೇವಸ್ಥಾನದ ಬೆಟ್ಟದ ಮೇಲಿಂದ ನೋಡಿದ್ರೆ ಈ ವಿಶಾಲವಾದ ಕೆರೆಯ ನೀರಿನ ನೋಟ ಕಣ್ಣಿಗೆ ಹಬ್ಬ ತರುತ್ತೆ. ನೀವೇನಾದ್ರೂ ರಂಗನಾಥ ಸ್ವಾಮಿ ದರ್ಶನಕ್ಕೆ ಅಂತ ಬಂದ್ರೆ ಇಲ್ಲಿಂದ ಕೇವಲ ಕೆಲವೇ ನಿಮಿಷಗಳ ದೂರದಲ್ಲಿರೋ ಶಾಂತಿ ಸಾಗರಕ್ಕೂ ಭೇಟಿ ನೀಡಬಹುದು. ಇಲ್ಲಿ ಬೋಟಿಂಗ್ ಕೂಡ ಮಾಡಬಹುದು ಹಾಗೂ ಕೆರೆಯ ಏರಿಯಾ ಮೇಲೆ ಸಾಯಂಕಾಲ ವಾಕ್ ಕೂಡ ಮಾಡಬಹುದು. ಒಂದೇ ದಿನದಲ್ಲಿ ದೇವರ ದರ್ಶನನೂ ಕೂಡ ಆಗತ್ತೆ, ಫ್ಯಾಮಿಲಿ ಜೊತೆ ಒಂದು ಸೂಪರ್ ಪಿಕ್ನಿಕ್ ಕೂಡ ಮುಗಿಸಬಹುದು. ಹಾಗಾಗಿ ಈ ದೇವಸ್ಥಾನಕ್ಕೆ ಬರುವಾಗ ಮಿಸ್ ಮಾಡದೆ ಶಾಂತಿ ಸಾಗರಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಿ.
ಇಷ್ಟೊತ್ತು ನಾನು ನಿಮಗೆ ಈ ದೇವಸ್ಥಾನದ ಇತಿಹಾಸ, ನಾಗಬನ ಬೆಟ್ಟದ ಸೌಂದರ್ಯ ಎಲ್ಲವನ್ನ ತೋರಿಸಿದೆ. ಆದ್ರೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ವೈಯಕ್ತಿಕವಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯನ್ನು ನಂಬೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಅದನ್ನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿರುವಂತ ಸ್ಥಳೀಯರು ಹೇಳಿದ್ರು ಇಲ್ಲಿ ಏನೇ ಕೇಳ್ಕೊಂಡ್ರು ಕೂಡ ನಡೆಯುತ್ತೆ ಅಂತ ಹೇಳಿ. ನಾನು ಕೂಡ ಒಂದು ಪ್ರಾರ್ಥನೆಯನ್ನ ಇಚ್ಛೆಯನ್ನ ದೇವರ ಮುಂದೆ ಇಟ್ಟಿದ್ದೆ. ಸೊ ಆ ಪ್ರಾರ್ಥನೆ ಇವತ್ತು ನೆರವೇರಿದೆ. ಸೊ ತುಂಬಾ ಖುಷಿಯಾದಂತ ವಿಚಾರ. ಸೊ ಹಾಗಾಗಿ ನಾನು ಇದೊಂದು ದೊಡ್ಡ ಪವಾಡ ಅಂತಾನೆ ಹೇಳ್ತೀನಿ. ಆ ನಂಬಿಕೆ ಇವತ್ತು ನನ್ನನ್ನ ಮತ್ತೆ ಇಲ್ಲಿಗೆ ಎಳೆದುಕೊಂಡು ಬಂದಿದೆ. ನಿಜವಾಗಿಯೂ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯನ್ನ ನಂಬಬೇಕು. ನಾವು ಒಂಟಿಯಾಗಿ ನಿಂತಾಗ, ಸೋತು ಸುಣ್ಣವಾದಾಗ ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ಮತ್ತೆ ಎಚ್ಚರಿಸುವ ತಾಕತ್ತು ಶ್ರೀ ಲಕ್ಷ್ಮೀ ರಂಗನಾಥನ ಸನ್ನಿಧಾನಕ್ಕಿದೆ. ದೇವರ ಮೇಲಿಡುವ ಅಚಲವಾದ ನಂಬಿಕೆ ಕೇವಲ ನಮ್ಮ ಪ್ರಾರ್ಥನೆಯನ್ನು ಅಷ್ಟೇ ಕೇಳುವುದಿಲ್ಲ, ಬದಲಿಗೆ ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ವಜ್ರದಂತಹ ಮನೋಬಲವನ್ನು ನಮಗೆ ನೀಡುತ್ತದೆ. ಜಗತ್ತೇ ನಮಗೆ ಎದುರಾಗಿ ನಿಂತರೂ ಆ ಭಗವಂತನೊಬ್ಬ ನಮ್ಮ ಜೊತೆಗಿದ್ದಾನೆ ಅನ್ನೋ ಆ ಒಂದು ಧೈರ್ಯ ನಮ್ಮನ್ನು ಒಳಗಿನಿಂದ ಎಷ್ಟು ಬಲಿಷ್ಠವಾಗಿ ಮಾಡುತ್ತೆ ಅಂದ್ರೆ, ಜೀವನದ ಯಾವುದೇ ಬಿರುಗಾಳಿ ಬಂದರೂ ನಾವು ಅಲುಗಾಡೋದಿಲ್ಲ. ಅದಕ್ಕೆ ಹೇಳೋದು, ದೇವರೆಂದರೆ ಬರೀ ಕಲ್ಲಿನ ವಿಗ್ರಹವಲ್ಲ, ಅದು ನಮ್ಮ ನಂಬಿಕೆ, ನಮ್ಮ ಶಕ್ತಿ ಮತ್ತು ನಮ್ಮನ್ನು ಯಾರಿಗೂ ಸೋಲಿಸಲಾಗದಂತೆ ಮಾಡುವ ಮಹಾನ್ ಚೈತನ್ಯ. ನೀವು ಏನಾದರೂ ಶಿವಮೊಗ್ಗ, ಚಿತ್ರದುರ್ಗ ಕಡೆ ಪ್ಲಾನ್ ಮಾಡಿದ್ರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.